ಹರೇ ಕೃಷ್ಣ. ಬೆಳಗ್ಗೆ ಎದ್ದು ಹನುಮಂತನ ಜಪ ಮಾಡ್ಕೊಂಡು ನೀರು ಕಾಸಲಿಕ್ಕೆ ಸೌದೆನ ರೆಡಿ ಮಾಡ್ಕೊಂಡು ಒಲೆ ಹಚ್ಚಿದೆ. ಆಮೇಲೆ ಬಿಸಿನೀರಿಗೆ ಅರಿಶಿನ ನಿಂಬೆಹಣ್ಣು ಹಾಕ್ಕೊಂಡು ಅಪ್ಪಾಜಿ ಅಮ್ಮಗೆ ಕೊಟ್ಟು ನಾನು ಕುಡಿದೆ. ಅಷ್ಟೊತ್ತಲ್ಲಿ ನೀರು ಚೆನ್ನಾಗಿ ಕಾದಿದ್ವು. ಸ್ನಾನ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡೆ. ನಮ್ಮ ಸುತ್ತಲಿನ ಜನ ನಾವು ಹಾಳಾದರೆ ಸಾಕು, ನಮಗೇನಾದರೂ ನೋವಾದರೆ ಸಾಕು, ನಾವು ಕೆಳಗೆ ಬಿದ್ದರೆ ಸಾಕು ಅಂತ ಕಾಯ್ತಾ ಇರ್ತಾರೆ ನಮ್ಮ ಬಗ್ಗೆ ಮಾತಾಡೋದಕ್ಕೆ. ಆದರೆ ಸ್ವಾಮಿ ಮಾತ್ರ ನಾವು ಚೆನ್ನಾಗಿರಬೇಕು, ನಾವು ಯಾವತ್ತೂ ಚೆನ್ನಾಗಿರಬೇಕು, ನಾವು ಏಳಿಗೆ ಆಗ್ತಾ ಇರಬೇಕು. ನಮ್ಮ ಸಂತೋಷವನ್ನು ನೋಡಿ ಪರಮಾತ್ಮ ಆನಂದಿಸ್ತಾನಂತೆ. ಅದು ಸ್ವಾಮಿ. ಅಂಥ ಸ್ವಾಮಿಗೋಸ್ಕರ ನಾವು ಸಂಘರ್ಷಣೆ ಮಾಡಬೇಕು. ಅಂಥ ಸ್ವಾಮಿಗೋಸ್ಕರ ನಾವೆಲ್ಲದನ್ನೂ ತ್ಯಾಗ ಮಾಡಬೇಕು. ನಮ್ಮ ಪರಮಾತ್ಮನ ಪಡ್ಕೊಳಕ್ಕೋಸ್ಕರ ನಾವು ಧ್ಯಾನಿಸಬೇಕು. ಭಗವಂತನ ಆನಂದಿಸೋಕ್ಕೆ ನಾವು ಜೀವಿಸಬೇಕು. ಅಷ್ಟರೊಳಗೆ ಅಮ್ಮ ತರಕಾರಿ ಸಾಂಬಾರು ಜೊತೆ ಮುದ್ದೆ ಮಾಡಿದ್ಲು. ಊಟ ಮಾಡಿದ್ವಿ. ಹರೇ ಕೃಷ್ಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.